ಹೈಕೋರ್ಟ್ನ ಲಾಯರ್ ಆಗಿರುವಂತಹ ಹಿರಿಯ ವಕೀಲರಾಗಿರುವಂತಹ ಸುನಿಲ್ ಕುಮಾರ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ನಾಗೇಂದ್ರ. ಸರ್, ಈಗ ಅರೆಸ್ಟ್ ಮಾಡಲಾಗಿದೆ ಭೈರತಿ ಬಸವರಾಜು ಅವರನ್ನ, ತಮ್ಮ ಸುಪರ್ದಿಗೆ ಪಡ್ಕೊಂಡಿದ್ದಾರೆ. ಈಗ ಮುಂದಿನ ಪ್ರೊಸೀಜರ್ ಏನಿರುತ್ತೆ ಸರ್? ಈಗ ಮುಂದೆ ಏನ್ ಮಾಡ್ತಾರೆ ಅಂದ್ರೆ, ಕಾನೂನಾತ್ಮಕವಾಗಿ ವಿತಿನ್ 24 hours ಅವ್ರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಲೇಬೇಕಾಗುತ್ತೆ. ಒಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ತಾರೆ. ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿ 24 hours ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ಬಿಟ್ಟು ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕೇಳ್ತಾರೆ. ಬೇರೆ ಎಲ್ಲ ಆರೋಪಿಗಳನ್ನು ಕೂಡ ನಾವು ಕಸ್ಟಡಿಯಲ್ಲಿ ಇಂಟ್ರೋಗೇಷನ್ ಮಾಡಿದೀವಿ. ಕಸ್ಟಡಿಗೆ ತಗೊಂಡು ಅವ್ರನ್ನೆಲ್ಲ ಇಂಟ್ರೋಗೇಷನ್ ಆಗಿದೆ. ಇವ್ರದ್ದು ಕಸ್ಟಡಿಗೆ ನಾವು ಪಡೆದಿಲ್ಲ. ಮತ್ತು ಅನೇಕ ವಿಚಾರಗಳು, ಬೇರೆ ಬೇರೆ ಆರೋಪಿಗಳು ಕೊಟ್ಟಂತ ಹೇಳಿಕೆಗಳನ್ನ ಇವ್ರ ಜೊತೆ ಕ್ರಾಸ್ ಚೆಕ್ ಮಾಡಬೇಕಾಗ್ತದೆ. ಆ ಸಮಯದಲ್ಲಿ ಎಲ್ಲಿದ್ರು, ಕೊಲೆ ಆದ ನಂತರ ಇವರಿಗೆ ಫೋನ್ ಕಾಲ್ಸ್ ಯಾಕೆ ಬಂತು, ಇವರು A1 ಆರೋಪಿ ಜೊತೆ ಇವರ A1 ಆರೋಪಿ ಸಂಬಂಧ ಹೇಗಿತ್ತು, ಕುಂಭಮೇಳಕ್ಕೆ ಹೋದಾಗ ಜೊತೆ ಯಾಕೆ ಕರ್ಕೊಂಡು ಹೋಗ್ತಿದ್ರು, ಅನೇಕ ವಿಚಾರಗಳು. ಮತ್ತೆ ಇದಕ್ಕೆ ಫೈನಾನ್ಸ್ ಯಾರು ಕೊಟ್ಟರು, ಧೈರ್ಯ ಕೊಟ್ಟವ್ರು ಯಾರು, ಇದು ಕಾನ್ಸ್ಪಿರೇಟರಿನಲ್ಲಿ ನಿಮ್ಮ ಪಾತ್ರ ಇದೆಯಾ, ಎಲ್ಲವನ್ನು ಕೂಡ ಸುದೀರ್ಘವಾಗಿ ಪೊಲೀಸರು ಕಸ್ಟಡಿನಲ್ಲಿ ತಗೊಂಡು ಇಂಟ್ರಾಗೇಷನ್ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ಪ್ರೊಡ್ಯೂಸ್ ಮಾಡಿಬಿಟ್ಟು ಮಿನಿಮಮ್ ಒಂದು 6 ದಿಂದ 10 ದಿವಸಕ್ಕೆ 10 days ತನಕ ಪೊಲೀಸ್ ಕಸ್ಟಡಿ ಕೇಳ್ತಾರೆ. ಮ್ಯಾಜಿಸ್ಟ್ರೇಟ್ ಅವರು ಅವರ ವಿವೇಚನೆಯನ್ನು ಬಳಸಿ 10 ದಿವಸ ಬೇಗ ಮತ್ತು ಇವ್ರ ಮೆಡಿಕಲ್ ಒಪಿನಿಯನ್, ಇವ್ರ ಮೆಡಿಕಲ್ ಟೆಸ್ಟ್ ಅನ್ನು ನೋಡ್ತಾರೆ. ಇವ್ರಿಗೇನೋ ಬೇರೆ ಕಾಯಿಲೆ ಅಥವಾ ಸಮಸ್ಯೆ ಏನೋ ಇತ್ತು ಅನ್ನೋದಾದ್ರೆ 4 ರಿಂದ 5 ದಿವಸ ಖಂಡಿತವಾಗ್ಲೂ ಒಂದು ಮೆಡಿಕಲ್ ಒಪಿನಿಯನ್ ಅಲ್ಲಿ ನೋಡಿ 4 ರಿಂದ 5 ದಿವಸ ಖಂಡಿತವಾಗ್ಲೂ ಇವ್ರನ್ನ ಪೊಲೀಸ್ ಕಸ್ಟಡಿ ಕೊಡ್ತಾರೆ. ಕೊಟ್ಟ ನಂತರ ಪೊಲೀಸರು ಸುದೀರ್ಘವಾಗಿ ಇವ್ರನ್ನ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಒಳಪಡಿಸಿ ಇವ್ರ ಹತ್ರ ಎಲ್ಲ ಹೇಳಿಕೆಗಳನ್ನ ತಗೊಂಡು ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಪರಪ್ಪನಗರಕ್ಕೆ ಜುಡಿಷಿಯಲ್ ಕಸ್ಟಡಿ ಕಳಿಸ್ತಾರೆ. ಇದು ಪ್ರೊಸೀಜರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.